ಏತಕ್ಕೆ ಈ ಬಿಗುಮ ಯಾವ ತರ ಇದೆ ಹಳೆ? ಹೌದಾ, ಸರಿ, ನಿಮ್ ಗೆಸ್ಸು, ಇದು ನಿಮ್ ಗೆಸ್ಸು, ಕರೆಕ್ಟ್? ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ದಿಸ್ ಇಸ್ ಅವರ್ ಫಸ್ಟ್ ಅಚೀವ್ಮೆಂಟ್. ನಮ್ಮ ಚರಣ್ ರಾಜ್ ಅವರು ಈಸ್ ಅ ಮ್ಯೂಸಿಕಲಿ ಮ್ಯಾಜಿಕಲ್ ವಂಡರ್ ನನ್ನ ಪ್ರಕಾರ. ಟೆಕ್ನಿಷಿಯನ್ ನಮ್ ಜೊತೆ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಖುಷಿ ಆಗುತ್ತೆ. ಇದನ್ನ ನಾವೇ ಕ್ರಿಯೇಟ್ ಮಾಡಬಹುದು ಸರ್ ಈ ಪಿಕ್ಚರ್ಗೆ. ದ ಫೀಲ್ ಇಸ್ ಬೇಸಿಕಲಿ, ಆಸ್ ಐ ಸೆಡ್, ಇಟ್ ಹ್ಯಾಸ್ ಅ ವಿಂಟೇಜ್ ಟಚ್ ಇನ್ ಪರಾಕ್. Parak has a vintage touch. That is something which a little unusual ಈಗ. ಅದನ್ನ ಎಲ್ಲ ಕಡೆ ಯಾವಾಗ್ಲೂ ನೋಡಕ್ಕಾಗಲ್ಲ, ನಮಗೂ ಯಾವಾಗ್ಲೂ ಒಂದು ಸಿನಿಮಾ ಮಾಡಕ್ಕಾಗಲ್ಲ. ಬಹುಶಃ ಈ ಪಿಕ್ಚರ್ ಅಲ್ಲಿ ನನಗೆ ಸಿಕ್ಕಿರೋ ಒಂದು ಅವಕಾಶ ಅದು. ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ನಿಮಗೆ ಇಷ್ಟ ಆಯ್ತಾ ಸರ್ ಸಾಂಗ್ ಅದು? ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಮೋಸ್ಟ್ ಆಫ್ ದ ಬಾಯ್ಸ್ಗೆ ಯಾರ ಹತ್ರ ಹೇಳಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದೇ ನನಗೆ ಇಷ್ಟ ಮೋಕ್ಷಿ. It's a created song. We are taking the audience. ಅಂದ್ರೆ ಆವಾಗ ಹೇಗಿತ್ತು, ಆವಾಗ ಒಂದಿದ್ದಿದ್ರೆ ಇದು ಬಹುಶಃ ಪಿಕ್ಚರ್ ಅಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಆಗಿರ್ಬೋದು, ಆ ಪಿಕ್ಚರ್ ಇಂದ ಒಂದು ಸಾಂಗ್ ಆಗಿರ್ಬೋದು, ಅಥವಾ ಅಲ್ಲೇ ಕ್ರಿಯೇಟ್ ಆಗಿರ್ಬೋದು. ಇದಕ್ಕೆಲ್ಲ ಉತ್ತರ ಆಮೇಲೆ ಗೊತ್ತಾಗುತ್ತೆ. ಬಿಗುಮಾನ ಏತಕ್ಕೆ ಅಂತ ಒಂದು ಹಳೆ ಸಾಂಗ್ ಇತ್ತು. ಇದೇ ರೀತಿ ಹೊಸದು ಕ್ರಿಯೇಟ್ ಆಗುತ್ತಾ ಇಡೀ ಸಿನಿಮಾದಲ್ಲಿ? ಗೊತ್ತಿಲ್ಲ ಸರ್, ಸದ್ಯಕ್ಕೆ ಅದು ಹೇಳಕ್ ಆಗಕ್ಕಿಲ್ಲ ಸರ್. ಅದು ಏನು ಅಂತ ಸದ್ಯಕ್ಕೆ ಐ ವೋಂಟ್ ಬಿ ಏಬಲ್ ಟು ಲೆಟ್ ಯು ನೋ ದಟ್, ಬಿಕಾಸ್ ಐ ನೀಡ್ ಟು ಡಿಸ್ಕಸ್ ವಿತ್ ದ ಟೀಮ್ ಬಿಫೋರ್ ಆನ್ಸರಿಂಗ್ ದೋಸ್ ಕ್ವೆಶ್ಚನ್ಸ್. ಬಟ್ ಆಬ್ವಿಯಸ್ಲಿ ನೋಡ್ತೀರಾ ಸರ್, ಇಟ್ಸ್ ಗೋನ್ ಟು ಬಿ ವೆರಿ ಎಕ್ಸೈಟಿಂಗ್, ಅ ವೆರಿ ಅನ್ಯೂಶುವಲ್ ವೇ ಆಫ್ ಹ್ಯಾವಿಂಗ್ ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ಪರಾಕ್. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಖುಷಿ ಆಗುತ್ತೆ ಎಲ್ರಿಗೂ ಅಂತ ಅನ್ಕೊಂಡು ಈಗ ಸದ್ಯಕ್ಕೆ ಕೆಲಸ ಮಾಡಬೇಕು. ಅಷ್ಟು ಮಾತ್ರ ಮಾಡ್ತೀನಿ ಸರ್ ನಾನು. ಸುಮಾರು 1975 ಆ ಟೈಮ್ ಅಲ್ಲಪ್ಪ. 1975, ಯಾ, ಸಾಕು ಅಷ್ಟು. Men always look good, ಶಾರದಾ. ಏನಪ್ಪಾ ಗಂಡಸರು?